ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಎಸ್ ನಮ್ಮ ಆಂಟಿಗೆ ಕೇಕ್ ಕಟ್ ಮಾಡಿಸಿದ್ವಿ ಮದರ್ಸ್ ಡೇ ಮೂಲಕ. ಅವ್ರ ಬರ್ಡೇ ಯಾವಾಗ ಅಂತ ನಮ್ಗೆ ಗೊತ್ತಿಲ್ಲ, ಡೇಟು ಯಾವ ಡೇಟ್ ಅಂತ. ಸೊ ಮದರ್ಸ್ ಡೇ, ಸೊ ಬರ್ಡೇ ಎರಡು ಒಟ್ಟಿಗೆ ಮಾಡೋಣ ಅಂದ್ಬಿಟ್ಟು ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಆಂಟಿಗೆ ಮೊನ್ನೆ ನಾನು ಓದ್ವಾಗಲ್ಲಿ ನಿಮಗೆ ಸರಿಯಾಗಿ ತೋರಿಸಲಿಲ್ಲ ಏನು ಗಿಫ್ಟು ಅಂತ ಅಂದ್ಬಿಟ್ಟು. ಸೊ ನೋಡಿ, ಇದು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅವರು ಆಂಟಿಗಂತೂ ತುಂಬ ಇಷ್ಟ ಆಯಿತು. ನಮಗಂತೂ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ಏನು ಕೊಡೋದು ಅಂತ. ಆ್ಯಕ್ಚುಲಿ ನಾವು ತುಂಬ ವರ್ಷದಿಂದ ಮದರ್ಸ್ ಡೇಗೆ ಏನಾದರೂ ಗಿಫ್ಟ್ ಕೊಡೋಣ ಅಂದ್ಕೊಂಡು ಏನು ಕೊಡೋಕ್ಕಾಗಲಿಲ್ಲ. ಮತ್ತು ಕೇಕು ಕೂಡ ಯಾವತ್ತೂ ನಾವು ಕಟ್ ಮಾಡಿಸಿಲ್ಲ. ಸೊ ಹ್ಯಾಪಿ ಮದರ್ಸ್ ಡೇ ಅಂದ್ಬಿಟ್ಟು, ಅಂದರೆ ನಮ್ಮ ಕೆಲಸದಲ್ಲಿ ನಾನಾಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ಯಾವಾಗಲೂ ಬ್ಯುಸಿ ಇರ್ತಿದ್ವಿ ಕೆಲಸದಲ್ಲಿ. ಹಾಗಾಗಿ ಈಗ ನಾವು ಏನು ಗಿಫ್ಟ್ ಕೊಟ್ಟಿರಲಿಲ್ಲ. ಅಪರೂಪಕ್ಕೆ ಏನಾದರೂ ಯಾವಾಗಾದರೂ ನಮಗೇನಾದರೂ ಇಷ್ಟ ಆದರೆ ತೊಗೊಂಡೋಗಿ ಕೊಡ್ತಾಯಿದ್ವಿ ಆಂಟಿಗೆ, ತೊಗೊಳ್ಳಿ ಅಂತ ಅಂದ್ಬಿಟ್ಟು. ನೋಡಿ ನಮ್ಮ ಆಂಟಿ ಇವಾಗ ಅದನ್ನು ಹಾಕೋತಾರೆ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ನಾವಿದು ಯಾವ ಜ್ಯುವೆಲರಿ ಅಂಗಡಿನಲ್ಲಿ ತೊಗೊಂಡ್ವಿ ಅಂತ ಹೇಳ್ತೀವಿ ನಿಮಗೆ. ನಮ್ಮ ಆಂಟಿಗೆ ತುಂಬ ಖುಷಿಯಾಗ್ಬಿಟ್ಟಿದೆ, ಯಾಕೆಂದರೆ ಯಾಕೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಬಂದ್ರಿ ಅಂತ ಕೇಳ್ತಾಯಿದ್ರು. ಸೊ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ, ನಮಗೋಸ್ಕರ ಅವ್ರು ಏನೇನೆಲ್ಲ ಕೆಲಸ ಮಾಡ್ತಾರೆ. ಸೊ ನಾವು ಓದ್ ಮನೇಲಿ ಆ ಥರ ಎಲ್ಲ ಇರೋಕ್ಕಾಗಲ್ಲ. ನಮ್ಮ ತಾಯಿ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೋಸ್ಕರ ಕೆಲಸ ಮಾಡಿ ಟೈಮಿಗೆ ಅಡುಗೆ ತಿಂಡಿ ಎಲ್ಲ ಮಾಡ್ತಾರೆ ಪಾಪ. ಸೊ ಅವ್ರಿಗೋಸ್ಕರ ನಮ್ಗೆ ಇಷ್ಟು ಮಾಡದೇ ಇರೋಕ್ಕಾಗತ್ತಾ. ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂತಂದರೆ, ನಿಮ್ಮ ತಾಯಿಗೆ ಅಟ್ಲೀಸ್ಟು ಅವ್ರಿಗೆ ಅಂತ ಒಂದು ದಿನ ಇರುತ್ತೆ ಮದರ್ಸ್ ಡೇ ಅಂತ. ಸೊ ಅವ್ರಿಗೊಂದು ಖುಷಿ ಆಗುತ್ತಲ್ವ, ಒಂದು ಕೇಕ್ ಕಟ್ ಮಾಡಿಸಿ ಅಥವಾ ನಾವೇನಾದರೂ ಸ್ಮಾಲ್ ಗಿಫ್ಟ್. ಆ್ಯಕ್ಚುಲಿ ತಾಯಂದ್ರು ಯಾವತ್ತೂ ಕೂಡ ಮಕ್ಕಳಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾವಾಗಲೂ ಮಕ್ಕಳು ಖುಷಿಯಾಗಿರಲಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ನಾವು ಅವ್ರಿಗೆ ಒಂದಿನ ತಾಯಿ ದಿನ ಅಂತಂದ್ಬಿಟ್ಟು ಏನಾದರೂ ಈ ಥರ ಸರ್ಪ್ರೈಸ್ ಕೊಟ್ಟರೆ ತುಂಬ ಖುಷಿ ಆಗ್ತಾರಲ್ವಾ, ಅಷ್ಟೇ ಗಾಯ್ಸ್. ಡೇ ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು. ಹೇಗನ್ನಿಸ್ತು? ಸೂಪರ್ ಅನಿಸ್ತು. ಮತ್ತೆ ಹೆಂಗ್ ಅನ್ಸ್ತು ಬರ್ಡೇ ಗಿಫ್ಟ್? ನಾವ್ ಇದನ್ನ ಕೊಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದ? ಇಲ್ವೇ ಇಲ್ಲ. ತುಂಬಾ ಇಷ್ಟ ಆಯ್ತು ನೀವು ಮಾಡಿದ ಗಿಫ್ಟ್ ಎಲ್ಲ. ಖುಷಿ ಆಯ್ತಾ? ತುಂಬಾ ತುಂಬಾ ಮಾಡಿ. ಏನಕ್ಕೆ ಅಷ್ಟೊಂದು ಕೊಟ್ಟು ತರಬೇಕಾಗಿತ್ತು ನನಗೆ ನೀವು? ದಿನ ಕೊಡಲ್ವಲ್ಲ, ಅದಕ್ಕೆ ದಿನ ಅಷ್ಟೊಂದು ಕೊಟ್ಟು ತಗೋಬರ್ತಾರ ದುಡ್ಡು ಕೊಟ್ಟು. ತುಂಬಾ ಪ್ರೀತಿಯಿಂದ ಕೊಟ್ಟಿರೋ. ಈಗ ನೀವು ನಮಗೋಸ್ಕರ ಬೆಳಗ್ಗೆ ಎದ್ದು ತಿಂಡಿ ಮಾಡಿ, ಮಧ್ಯಾಹ್ನ ಊಟ ಮಾಡಿ, ಸಂಜೆ ಅಡ್ಗೆ ಮಾಡ್ತೀರಾ ನಮಗೋಸ್ಕರ, ಊಟಕ್ಕೆಲ್ಲ ರೆಡಿ ಮಾಡಿರ್ತೀರಾ. ಯಾರಕ್ಕೋಸ್ಕರ ಮಾಡ್ತೀವಿ? ನಿಮ್ಗೋಸ್ಕರನೇ ಮಾಡೋದು. ಮಕ್ಳಿಗೋಸ್ಕರ ಇಷ್ಟೊಂದು ಮಾಡಿರ್ತೀರಾ, ನಾವು ತಾಯಿಗೋಸ್ಕರ ಮಾಡ್ಬಾರ್ದಾ? ಅದಕ್ಕೆ ಬೆಡ್ ಮುಂದೆನೆ ಎಲ್ಲ ತಂದಿ ಟಿಫನ್ ಕಾಫಿ ಎಲ್ಲ ಬೆಡ್ ಮೇಲೆ ತಂದು ಕೊಡ್ತೀಯಾ? ಮತ್ತೆ ಯಾರು ತಂದ್ಕೊಡ್ತೀವಿ? ನಮ್ಮ ಮಕ್ಳು ತಾನೇ ತಂದ್ಕೊಡ್ತೀವಿ. ಇದೇ ತರ ಅಮ್ಮ ಮನೇಲಿ ಹಿಂಗಿರಕ್ಕಾಗಲ್ವಲ್ಲ, ನಮ್ಮ ಮನೇಲಿ ಮಾತ್ರ ನಾವ್ ಹಿಂಗಿರಕ್ಕಾಗಲ್ಲ. ನಾವು ಮಾಡ್ತೀವಿ.